ಕೇಳುಗರೆ ನಮಸ್ಕಾರ. ಬೇತಾಳದ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ ವಚನದ ಬಂಧನ. ಬೇತಾಳವು ಎಂದಿನಂತೆ ಶವವನ್ನು ರಾಜ ಹೊತ್ತುಕೊಂಡು ಹೋಗುವಾಗ ಮತ್ತೊಂದು ಕಥೆಯನ್ನ ಹೇಳೋಕೆ ಪ್ರಾರಂಭಿಸಿತು. ರಾಜ, ಕೇಳು, ಇಂದಿನ ಕಥೆಯನ್ನ ನಾನು ಹೇಳ್ತೇನೆ. ಒಬ್ಬ ಯುವ ರಾಜಕುಮಾರ ತನ್ನ ಸ್ನೇಹಿತನೊಂದಿಗೆ ಅತೀವ ನಿಷ್ಠೆಯಿಂದ ಬಾಳ್ತಾ ಇದ್ದ. ಒಂದು ದಿನ ಅವನು ತನ್ನ ಸ್ನೇಹಿತನಿಗೆ ಒಂದು ವಚನವನ್ನ ನೀಡಿದ, ನಿನ್ನನ್ನು ಯಾವ ಪರಿಸ್ಥಿತಿಯಲ್ಲಾದರೂ ಕಾಪಾಡುತ್ತೇನೆ ಅಂತ. ಕಾಲ ಕಳೀತು. ಒಂದು ದಿನ ಆ ಸ್ನೇಹಿತ ಒಂದು ಭೀಕರ ಅಪರಾಧ ಮಾಡಿದ್ದ. ಒಬ್ಬ ನಿರಪರಾಧಿಯ ಜೀವವನ್ನ ತೆಗೆದುಕೊಂಡ. ಅವನನ್ನು ಹಿಡಿದು ರಾಜಸಭೆಗೆ ಕರೆತಂದರು. ರಾಜಕುಮಾರನಿಗೆ ಇದು ದೊಡ್ಡ ಆಘಾತವಾಯಿತು. ಅವನ ಮನಸ್ಸಿನಲ್ಲಿ ಸಂಘರ್ಷ ಉಂಟಾಯಿತು. ನೀನು ವಚನ ಕೊಟ್ಟಿದ್ದೀಯಾ ಅವನನ್ನ ರಕ್ಷಿಸು ಅಂತ, ನೀನು ರಾಜಕುಮಾರ ನ್ಯಾಯವನ್ನು ಉಳಿಸು ಅಂತ ಗೊಂದಲಕ್ಕೊಳಗಾದ. ಸ್ನೇಹಿತ ಅವನನ್ನು ನೋಡುತ್ತಾ ಹೇಳಿದ, ನೀನು ಕೊಟ್ಟ ಮಾತನ್ನ ನೆನಪಿಟ್ಟುಕೋ ಅಂತ. ಸಭೆಯಲ್ಲಿದ್ದವರು ಮೌನವಾಗಿದ್ದರು. ಬೇತಾಳವು ಈ ರೀತಿ ಕಥೆಯನ್ನ ಹೇಳಿ, ವಚನ ಮುಖ್ಯವೇ ಅಥವಾ ನ್ಯಾಯ ಮುಖ್ಯವೇ, ರಾಜಕುಮಾರ ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ವಿಕ್ರಮಾದಿತ್ಯನನ್ನ ಕೇಳಿತು. ಆಗ ರಾಜ ವಿಕ್ರಮಾದಿತ್ಯ ದೃಢವಾಗಿ ಹೇಳಿದ, ಧರ್ಮಕ್ಕೆ ವಿರುದ್ಧವಾದ ವಚನ ಮಾನ್ಯವಲ್ಲ, ಅಧರ್ಮವನ್ನ ಕಾಪಾಡುವುದು ಪಾಪ. ಆದ್ದರಿಂದ ಸ್ನೇಹಿತನಿಗೆ ನ್ಯಾಯಾನುಸಾರ ಶಿಕ್ಷೆಯನ್ನ ಕೊಡಬೇಕು. ಅಂದ್ರೆ ಮಾತು ಮುಖ್ಯ, ಆದ್ರೆ ಧರ್ಮಕ್ಕಿಂತ ಮೇಲಲ್ಲ. ನಿಷ್ಠೆ ಅಂದರೆ ಅಂಧ ಬೆಂಬಲವಲ್ಲ, ಸತ್ಯದ ಪಕ್ಕ ನಿಲ್ಲೋದು ಅಂತ. ಈ ರೀತಿ ರಾಜನಿಗೆ ಮೌನಭಂಗ ಆದ ಕೂಡಲೇ ಬೇತಾಳವು ಅವನ ಹೆಗಲಿನಿಂದ ಹಾರಿ ಹೋಯಿತು. ಕಥೆಯನ್ನ ಕೇಳಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.